ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ರೇಖಾ ರೈನ್ ಡ್ರಾಪ್ ವ್ಲಾಗ್ಸ್ಗೆ ಸ್ವಾಗತ. ನನ್ನ ಹೆಸರು ರೇಖಾ, ಗೃಹಿಣಿ ಮತ್ತು ರೇಖಿ ಮಾಸ್ಟರ್. ನಾನು ಮೊದಲ ಹಂತ ರೇಖಿ ತೊಗೊಂಡ್ಮೇಲೆ ನನ್ನಲ್ಲಾದ ಬದಲಾವಣೆಗಳನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಾನು ಮೊದಲ ಹಂತ ರೇಖಿ ತೊಗೊಂಡ್ಮೇಲೆ ದಿನ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದೆ ಹಸ್ತಕ್ರಮ ಮಾಡುವಾಗ ನನಗೆ ಏನು ಚೇಂಜಸ್ ಕಂಡಿದ್ದು ಅಂದರೆ ಫಸ್ಟ್ ಡೇಯಿಂದಲೇ ಎನರ್ಜಿ ಒಂಥರ ಹೈ ಅನ್ಸೋಕ್ಕೆ ಶುರುವಾಯ್ತು. ಏಕೆಂದರೆ ನಾನು ಯಾವಾಗಲೂ ಲೋ ಎನರ್ಜಿಯಲ್ಲಿ ಇರ್ತಾಯಿದ್ದೆ. ಬರೀ ಮಾಡಿದ್ದೆ ಯೋಚನೆಗಳು ಮಾಡ್ತಾಯಿದ್ದೆ, ಅದೇ ವಿಷಯಗಳು ರಿಪೀಟ್ ಆಗ್ತಾಯಿತ್ತು ನನಗೆ ರೇಖಿ ಬಿಫೋರು. ಆದರೆ ರೇಖಿ ನಂತರ ಒಂಥರ ಹೊಸ ಯೋಚನೆಗಳು, ಒಂದು ಉತ್ಸಾಹ ನನಗೆ ಜಾಸ್ತಿ ಆಯಿತು. ನಂತರದಲ್ಲಿ ನಾನು ಯಾವುದೇ ವಿಷಯನ ಡೀಪಾಗಿ ನೋಡ್ತಾ ಇರಲಿಲ್ಲ ಮತ್ತು ಯಾವುದಕ್ಕೂ ಕ್ಲಾರಿಟಿನೂ ತೊಗೊತಾ ಇರಲಿಲ್ಲ. ಹಾಗಾಗಿ ನಾನು ಒಪ್ಕೊಂಡ್ಬಿಡ್ತಿದ್ದೆ. ಮನೇಲಿ ಹಸ್ಬೆಂಡ್ ಹೇಳಿದರು ಎಲ್ಲ ಸರಿ ಇರುತ್ತೆ, ಆ ಥರ ನನ್ನ ಭಾವನೆ. ನಾನು ಬಿಫೋರಲ್ಲಿ ಎಲ್ಲ ಥಿಂಕಿಂಗ್ ಒಂದು 30 ಇಯರ್ಸಿಂದಲೂ ಅದೇ ಥರ. ಅಲ್ಲಿ ಪೇರೆಂಟ್ಸ್ ಕೇಳ್ತಿದ್ದೆ, ಇಲ್ಲಿ ಬಂದಮೇಲೆ ಹಸ್ಬೆಂಡ್ ಮಾತು ಕೇಳ್ತಾಯಿದ್ದೆ. ಆಮೇಲೆ ಎಲ್ಲ ವಿಷಯನೂ ಒಪ್ಕೊಂಡದೇ ಸಫರಿಂಗು. ಎಂಡಲ್ಲಿ ಸಫರಿಂಗ್ ಸಿಗ್ತಿತ್ತು. ಆಮೇಲೆ ಬೇಗ ಯಾರು ಅಂದರು ಅಂದರೆ ನಾನು ತಪ್ಪಿರುತ್ತೋ ಇಲ್ಲವೋ ಗೊತ್ತಿಲ್ಲ, ಬೇಗ ದುಃಖ ಬರ್ತಿತ್ತು ನನಗೆ. ಅಳೋದೊಂದು ಕೆಟ್ಟ ಅಭ್ಯಾಸ ನನಗೆ. ಅಳ್ತಾ ಇದ್ದೆ. ಅದು ಮತ್ತೆ ಮರೆಯೋದೂ 1-2 ದಿನ ಅದೇ ತುಂಬ ಲಾಂಗ್ ಟರ್ಮ್ ಅದೇ ಥರ ಥಿಂಕಲ್ಲೇ ಇರ್ತಿದ್ದೆ. ಆ ಯೋಚನೆ ನನ್ನನ್ನು ಇನ್ನೂ ಲೋ ಎನರ್ಜಿ ತಳ್ತಾ ಇತ್ತು. ಆದರೆ ರೇಖಿ ನಾನು ಪ್ರಾಕ್ಟೀಸ್ ಮಾಡ್ತಾ ಒಂಥರ ಎನರ್ಜಿ ಹೈ ಆಗೋಕ್ಕೆ ಶುರುವಾಯಿತು. ಆಮೇಲೆ ಸೆಲ್ಫ್ ಕೇರು, ಸೆಲ್ಫ್ ನರ್ಚರಿಂಗು, ಸೆಲ್ಫ್ ಲವ್ ಅಂತೂ ನನಗಿರಲೇ ಇಲ್ಲ. ಕೇರ್ ಮಾಡೋದು ಏನು ಅಂದರೆ, ನಮ್ಮ ಮ್ಯಾಮ್ ನಿಮ್ಮ ಉದ್ದೇಶ ಏನು ಅಂತ ಹಿಂಗೆ ಬರೆಸುವಾಗ ನಾನು ಬರ್ಕೊಂಡಿದ್ದು, ನಗು ಬರುತ್ತೆ, ನನ್ನ ಬುಕ್ಕಲ್ಲಿ ಬರ್ಕೊಂಡಿದ್ದು. ನನ್ನ ಬಗ್ಗೆ ಏನೂ ಅಲ್ಲಿ ನಾನು ಮೆನ್ಷನ್ ಮಾಡಿಲ್ಲ. ಫ್ಯಾಮಿಲಿ ಚೆನ್ನಾಗಿ ನೋಡ್ಕೋಬೇಕು, ಮನೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು, ಮತ್ತು ಕೆಲಸ ನಾನು ತುಂಬ ಸಕ್ಸಸ್ಫುಲ್ಲಾಗಿ ಮಾಡಬೇಕು ಎನರ್ಜಿ ಇಟ್ಕೊಂಡು ಅನ್ನೋ ಥರ, ನನಗೆ ಸಫರ್ ಮಾಡ್ದೇನೆ ಆ ಥರ ಬರೆದಿದ್ದು ನಾನು 4 ಇಯರ್ಸ್ ಹಿಂದೆ. ಅದನ್ನು ನೋಡಿ ಇವಾಗ ನನಗನ್ಸುತ್ತೆ. ಆಮೇಲೆ ನನ್ನಲ್ಲಿ ಚೇಂಜಸ್ ಏನು ಅಂದರೆ, ಆವಾಗ ನಾನು ರೇಖಿ ಬಿಫೋರಲ್ಲಿ ನನಗೆ ಹೊಸ ವಿಷಯಗಳನ್ನು ಕಲಿಯೋದಂತೂ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ, ಮತ್ತು ಹೊಸ ವಿಷಯನ ಅಕ್ಸೆಪ್ಟು ಮಾಡ್ತಾ ಇರಲಿಲ್ಲ ನಾನು. ಆದರೆ ರೇಖಿ ನಂತರ ನನಗೆ ಇಂಟ್ರೆಸ್ಟ್ ಶುರುವಾಯಿತು, ಕಲೀಲಿಕ್ಕೆ ಆಗಲಿ, ಹೊಸ ವಿಷಯಗಳ ಬಗ್ಗೆ ನಾನು ತಿಳ್ಕೊಳ್ಳೋಕೆ ಶುರು ಮಾಡಿದೆ. ಆಮೇಲೆ ನನ್ನನ್ನು ನಾನು ಕೇರ್ ಮಾಡ್ಕೊಳ್ಳೋಕೆ ಶುರು ಮಾಡಿದೆ, ನರ್ಚರಿಂಗೆ ಮಾಡ್ಕೊಳ್ಳೋದನ್ನು ಶುರು ಮಾಡಿದೆ, ವಾಕಿಂಗ್, ಹಿಂಗೆ ಒಂದೊಂದೇ ಪುಟ್ಟ ಅಭ್ಯಾಸಗಳನ್ನು ಬೆಳೆಸ್ತಾ ಬಂದೆ. ನಾನು 1 ತಿಂಗಳಲ್ಲಿ ಪುಟ್ಟದಾಗಿ ನನ್ನ ಚೇಂಜಸ್ ಕಾಣ್ತಾ ಬಂತು ನನ್ನಲ್ಲಿ. ಆಮೇಲೆ ನನಗೆ ಭಯ, ಆತಂಕ, ದುಃಖ, ಇದು ಒಂಥರ ಇವು 3 ನನ್ನಲ್ಲಿತ್ತು. ಮಾತಾಡ್ತಿರ್ಲಿಲ್ಲ. ನಾನು ಇಷ್ಟು ಮಾತಾಡ್ತಿದ್ದೀನಿ ಅಂದರೆ ರೇಖಿ ಕೊಟ್ಟ ಎನರ್ಜಿ ಅಂತೀನಿ, ಮತ್ತು ನಮ್ಮ ಮ್ಯಾಮ್ ಮಾರ್ಗದರ್ಶನ ಅಂತ ನಾನು ಹೇಳ್ತೀನಿ. ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಇದನ್ನು, ನನ್ನ ಬದಲಾವಣೆನ ನನ್ನಲ್ಲಾಗಿದ್ದು. ಆ ಮಾತೂ ನಾನು ಆಡ್ತಾ ಇರಲಿಲ್ಲ. ಇವಾಗ ಇಷ್ಟು ಮಾತಾಡ್ತೀನಿ ಅಂದರೆ ನನಗೆ ಖುಷಿಯಾಗತ್ತೆ, ಎಷ್ಟು ಎನರ್ಜೈಸ್ ಆಗಿದ್ದೀನಿ ಅಂತ. ಇವಾಗ ನಂತರದಲ್ಲಿ ವಾಕಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಆರೋಗ್ಯದಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಾ ಬಂತು. ನಾನು ಸರಿಯಾಗಿ ನಿದ್ದೆನೂ ಮಾಡ್ತಾ ಇರಲಿಲ್ಲ. ಯೋಚನೆಯಲ್ಲಿ ಬರೀ ಬೆಳಗ್ಗೆ ಏನು ಮಾಡೋದು, ಸಂಜೆ ಏನು, ಬರೀ ಈ ಅಡುಗೆ ಕೆಲಸ, ಇದೇ ನನ್ನ ಯೋಚನೆ ಆಗಿತ್ತು. ಈ ರೇಖಿಗೆ ಬಂದಮೇಲೆ ಒಂದು ಪ್ರಾಕ್ಟೀಸಿಗೆ ಅಂತ ಟೈಮ್ ಕೊಡೋಕ್ಕೆ ಶುರು ಮಾಡಿದೆ. ನಂತರದಲ್ಲಿ ಸೆಲ್ಫ್ ಹೀಲಿಂಗ್ ಮಾಡ್ಕೊತ ನನ್ನ ಜೊತೆ ಕನೆಕ್ಟ್ ಆಗೋಕ್ಕೆ ಶುರು ಮಾಡಿದೆ. ನನಗೇನು ಬೇಕು ಅಂತ ನನ್ನ ಬಗ್ಗೆ ನಾನು ಥಿಂಕ್ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಎಮೋಷನ್ಸ್ನ ತುಂಬ ಹಿಡಿದಿಡ್ತಾ ಇದ್ದೆ ನಾನು. ಅದನ್ನು ಕೂಡ ನಾನು ನಿಧಾನಕ್ಕೆ, ಒಂದೇ ಇದಕ್ಕೆ ಆಗಲಿಲ್ಲ, ನಿಧಾನಕ್ಕೆ ಅದನ್ನು ಸ್ವಲ್ಪ ನಾನು ಹೊರಗೆ ಹಾಕೋಕ್ಕೆ ಶುರು ಮಾಡಿದೆ. ಲಿಮಿಟಾಗಿ ಹಿಡಿತಾ ಇದ್ದೆ. ಎಲ್ಲ ವಿಷಯಗಳನ್ನು ನಾನು ಹೇಳ್ಕೊತಾನೆ ಇರಲಿಲ್ಲ. ಅದು ಕೂಡ ಸ್ವಲ್ಪ ನನಗೆ ಚೇಂಜಸ್ ಆಗ್ತಾ ಬಂತು. ಮತ್ತು ನಾನು ಅದೇ ಮಂತಲ್ಲೇ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ ತೊಗೊಂಡೆ. ಅದರಲ್ಲಿ ಮ್ಯಾಮ್ ತುಂಬ ಚೆನ್ನಾಗಿ ನಮಗೆ ಟೀಚ್ ಮಾಡಿದರು. ಪಾಸಿಟಿವ್ ಮೈಂಡ್ ಸೆಟ್ ಇರಬೇಕು, ಪಾಸಿಟಿವಾಗಿ ಯೋಚನೆ ಮಾಡಬೇಕು, ಅಫರ್ಮೇಷನ್ನು, ಇವೆಲ್ಲ ನಮಗೆ ಬರೆಯೋದನ್ನು ಎಲ್ಲ ಹೇಳ್ಕೊಟ್ರು. ಹಿಂಗೆ ಅಚೀವ್ ಮಾಡೋವಂಥ ವಿಷಯಗಳು, ಪುಟ್ಟ ವಿಷಯಗಳನ್ನೇ ಹಾಕ್ಕೊತಾ ಇದ್ವಿ ನಾವು. ಯಾಕೆಂದರೆ ನಾವು ಅದು ಅಚೀವ್ ಮಾಡ್ತೀವಂತ ನಮ್ಮೊಳಗಿಂದ ನಮಗೆ ನಂಬಿಕೆ ಇರಬೇಕು. ನಮಗೆ ನಂಬಿಕೆ ಆಗೋದನ್ನೇ ನಾನು ಹಾಕ್ಕೊಳ್ತಾ ಬಂದೆ. ಪುಟ್ಟದನ್ನು ನಾನು ಅಚೀವ್ ಮಾಡ್ತಾ ಬಂದೆ. ದೊಡ್ಡದು ಹಾಕ್ಕೊಂಡಾಗ ನನಗೆ ನಾನು 15 kg ವೆಯ್ಟ್ ಲಾಸ್ ಮಾಡಬೇಕು ಅಂತ ಹಾಕ್ಕೊಂಡಿದ್ದೆ ನಾನು ಫಸ್ಟ್ ಲಾ ಆಫ್ ಅಟ್ರಾಕ್ಷನ್ಗೆ ಎಂಟರ್ ಆದಾಗ. ಆದರೆ ಅದು 3 ಇಯರ್ಸ್ ತೊಗೊಳ್ತು. ಯಾಕೆಂದರೆ ನಾನು ಅದ್ರ ಮೇಲೆ ವರ್ಕ್ ಮಾಡ್ತಾಯಿದ್ದೆ, ಆದರೆ ನನಗೆ ಸರಿಯಾಗಿ ಮಾರ್ಗದರ್ಶನ ಇಲ್ಲ. ನಂತರದಲ್ಲಿ ಹೇಳ್ತೀನಿ ಅದನ್ನು ಹೇಗೆ ನನಗೆ ಸಿಕ್ತು ಅಂತ. ಹೀಗೆ ಸ್ನೇಹಿತರೆ, ನನಗೆ ತುಂಬ ಪಾಸಿಟಿವಾಗಿ ಬದಲಾವಣೆ ಆಗ್ತಾ ಬಂತು. ನನ್ನ ಥಿಂಕಿಂಗ್ ಪ್ಯಾಟ್ರನ್ನು ಕೂಡ ಚೇಂಜ್ ಆಗ್ತಾ ಬಂತು. ಮತ್ತು ಇನ್ನೂ ಮುಂದಿನ ಅನುಭವಗಳನ್ನು ಮತ್ತೆ ಏನೇನು ಕಲಿತೆ ಅನ್ನೋದನ್ನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ರೇಖಾ ರೈನ್ ಡ್ರಾಪ್ ವ್ಲಾಗ್ಸ್ಗೆ ಸ್ವಾಗತ. ನನ್ನ ಹೆಸರು ರೇಖಾ, ಗೃಹಿಣಿ ಮತ್ತು ರೇಖಿ ಮಾಸ್ಟರ್. ಅನುಭವಗಳನ್ನು ಮತ್ತೆ ಏನೇನು ಕಲಿತೆ ಅನ್ನೋದನ್ನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ. ಧನ್ಯವಾದಗಳು. ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.